ಇವತ್ತು ಇಲ್ಲೆಲ್ಲ ಸೇರಿರ್ತಕ್ಕಂಥ ಉದ್ದೇಶ ಶಿರಾನಗರದಲ್ಲಿ KN ರಾಜಣ್ಣನವರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಕಾರಣದಿಂದ ನಾವೆಲ್ಲರೂ ಸಹ ಹೊರಟಿದ್ದೇವೆ. KN ರಾಜಣ್ಣನವರು ಈ ಒಂದು ಅಹಿಂದ ಸಂಘಟನೆಯ ರೂವಾರಿಗಳು, ತುಮಕೂರು ಜಿಲ್ಲೆಯ ಜಾತ್ಯತೀತ ನಾಯಕರು. ಇವತ್ತು ಏನು ಒಂದು ಕ್ಷೇತ್ರಕ್ಕಾಗಲಿ ಒಂದು ತಾಲೂಕಿಗಾಗಿ ಸೀಮಿತವಾಗಿರ್ತಕ್ಕಂಥ ರಾಜಣ್ಣನವರಲ್ಲ, ಇಡೀ ರಾಜ್ಯಕ್ಕೆ ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ ಕಣ್ಮಣಿ ಅಂದರೆ KN ರಾಜಣ್ಣನವರು. ಇವತ್ತು ಪ್ರಭುತ್ವ ಏನಾಗ್ತಾ ಇದೆ ಅಂದರೆ, ಪ್ರಭುತ್ವ ತಳ ಸಮುದಾಯಗಳ ಮೇಲೆ, ದೀನದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ಸ್ಥಿತಿ ಈ ಪ್ರಭುತ್ವ ಕಂಡುಕೊಂಡಿದೆ. ಈ ಕಾರಣದಿಂದ ನಾವು ಈ ಪ್ರಭುತ್ವದ ವಿರುದ್ಧ ಜನ ಚಳುವಳಿ ಅಂತಕ್ಕಂಥದ್ದೇ ಕೊನೆಯ ಅಸ್ತ್ರ. ಇವತ್ತು ನಾವು ಜನ ಚಳುವಳಿಗಳ ಮೂಲಕ ನಮ್ಮ ಸಾಮಾಜಿಕ ನ್ಯಾಯವನ್ನು ಕೇಳ್ತಕ್ಕಂತಹ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ಬರಗೂರು ಗ್ರಾಮದಿಂದ KNR ಅಭಿಮಾನಿಗಳ ಬಳಗ, ರಾಜೇಂದ್ರ ಅಣ್ಣನವರ ಅಭಿಮಾನಿಗಳ ಬಳಗ ಬರಗೂರು ಗ್ರಾಮದವರು ಹೊರಟಿದ್ದೇವೆ. ಸಾಮಾಜಿಕ ನ್ಯಾಯಕ್ಕಾಗಿ ರಾಜಣ್ಣನವರ ಮಂತ್ರಿ ಸ್ಥಾನ ಮತ್ತೆ ಪಡಿಬೇಕು. ಅದು ಅವ್ರಿಗಷ್ಟೇ ನ್ಯಾಯ ಅಲ್ಲ, ಎಲ್ಲ ಸಮುದಾಯಗಳ ನಾಯಕರಾಗಿರ್ತಕ್ಕಂತಹ ರಾಜಣ್ಣವರ ಅಷ್ಟೇ ನ್ಯಾಯ ಅಂತ ಕೇಳ್ತಕ್ಕಂಥ ಅಲ್ಲ, ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು. ಆ ಕಾರಣಕ್ಕೋಸ್ಕರ ನಮಗೆ ನ್ಯಾಯ ಕೊಡ್ರಿ ಅಂತಕ್ಕಂಥ ಕಾರಣದಿಂದ ಬರಗೂರು ಗ್ರಾಮದಲ್ಲಿ ಶಿರಾನಗರದಲ್ಲಿ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. KN ರಾಜಣ್ಣವರು ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಪ್ರತಿಭಾನ್ವಿತ ರಾಜಕಾರಣಿ, ಅವಕಾಶ ವಂಚಿತ ಜನ ಸಮುದಾಯಗಳ ಉಸಿರು ಮತ್ತು ಧ್ವನಿ. ಇಡೀ ಅಹಿಂದ ಜನ ಸಮುದಾಯಗಳಿಗೆ ಅವಮಾನವನ್ನು ಮಾಡಿದೆ, ನೋವನ್ನು ಉಂಟು ಮಾಡಿದೆ. ಈ ಎಲ್ಲ ಜನ ಸಮುದಾಯಗಳ ಧ್ವನಿಯಾಗಿದ್ರು ಅವರು ಶಾಸನಸಭೆಯಲ್ಲಿ. ಇವತ್ತು ನಮಗೆ ಧ್ವನಿ ಇಲ್ಲದಂತಾಗಿದೆ. ಈ ನಿಟ್ಟಿನಲ್ಲಿ ಖಂಡಿಸಿ ಈಗಾಗಲೇ ರಾಜ್ಯದ 7 ಜಿಲ್ಲೆಯಲ್ಲಿ 50 ತಾಲೂಕುಗಳಿಂದ ಹೆಚ್ಚು ತಾಲೂಕುಗಳಲ್ಲಿ ಬಹುದೊಡ್ಡ ಮಟ್ಟದ ಹೋರಾಟ ನಡೆದಿದೆ. ತಮಗೆಲ್ಲ ತಿಳಿದಿದೆ, ಅಹಿಂದ ಜನ ಸಮುದಾಯಗಳಿಗೆ ಹೋರಾಟವನ್ನು ಹೇಳ್ಕೊಡ್ಬೇಕಾಗಿಲ್ಲ. ಅಹಿಂದ ಜನ ಸಮುದಾಯಗಳೇನೋ ಒಂದು ವೇಳೆ ಹೋರಾಟಕ್ಕೆ ತಿರುಗಿ ಬಿದ್ದರೆ ಆ ಹೋರಾಟವನ್ನು ಯಾವ ಮಟ್ಟಕ್ಕೆ ತಗೊಂಡೋಗ್ತಾರೆ. KN ರಾಜಣ್ಣವ್ರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಏನಾದ್ರು ನೀವು ಸೇರಿಸ್ಕೊಳ್ಳದಲ್ಲಿ ಹೀಗೆ ನಿರ್ಲಕ್ಷ್ಯ ಮಾಡ್ದಲೇನೆ, ಅಥವಾ ತುಂಬಾ ಸತಾಯಿಸಿ ಕೊನೆಗಾಲದಲ್ಲಿ ಕೂಡ ಅಂತ ಕೆಲಸ ಏನನ್ನ ಮಾಡಿದ್ರೆ ಅಹಿಂದ ಜನ ಸಮುದಾಯಗಳ ನೀವು ಕಳ್ಕೋಬೇಕಾಗ್ತದೆ, ದೊಡ್ಡ ಅಪಾಯವನ್ನ ಎದುರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆ ಭಾಗವಾಗಿ ಇವತ್ತು ಸಿರಾದಲ್ಲಿ ಕೇಂದ್ರದಲ್ಲಿ ಇವತ್ತು ಬಹುದೊಡ್ಡ ಚಳುವಳಿ ನಡೀತಾ ಇದೆ. KN ರಾಜಣ್ಣವರಿಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೋಬೇಕಂತ ಒತ್ತಾಯ ಮಾಡಿ ಆ ನಿಟ್ಟಿನಲ್ಲಿ ಬರಗೂರು ಗ್ರಾಮದಿಂದ ಇವತ್ತು ನೂರಾರು ಜನ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಹಾಲಿ ಸದಸ್ಯರುಗಳು ಎಲ್ಲರೂ ಸಹ ಹೊರಟಿದ್ದೀವಿ.